ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸಖತ್ ಟೇಸ್ಟಿಯಾಗಿರುವಂತಹ ಶಾವಿಗೆ ಎಗ್ ಫ್ರೈಡ್ ರೈಸ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರತ್ತೆ. ಉದ್ರುದ್ರಾಗಿ ಅದನ್ನ ಒಂದು ಟಚ್ ಮಾಡ್ಕೊಂಡು ತಿನ್ನೋದೇ ಬೇರೆ ನೆಕ್ಸ್ಟ್ ಲೆವೆಲ್ ಫೀಲ್. ಅದು ತುಂಬಾನೇ ಸಾಫ್ಟ್ ಆಗಿರೋದ್ರಿಂದ ಕೈಯಿಂದ ಅದನ್ನ ತಗೊಂಡ್ ತಿಂತೀವಲ್ವಾ, ಅದೇನೆ ಚೆನ್ನಾಗಿರತ್ತೆ. ಹಾಗೆ ಇದನ್ನ ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಹಾಕೊಡ್ಬೋದು, ಅಥವಾ ಮನೇಲಿ ಯಾರಾದ್ರೂ ಆಫೀಸ್ಗೆ ಹೋಗ್ತಾರೆ ಅಂದ್ರೆ ಅವ್ರಿಗೂ ಕೂಡ ಲಂಚ್ ಬಾಕ್ಸ್ ಹಾಕೊಡ್ಬೋದು. ತುಂಬಾನೇ ಚೆನ್ನಾಗಿರತ್ತೆ. ಏನಕ್ಕೆ ಅಂತ ಅಂದ್ರೆ ನಾವು ಎಷ್ಟೇ ಹೊತ್ತಿಟ್ರು ಕೂಡ ಇದು ಅಂಟಲ್ಲ ಅಥವಾ ಗಟ್ಟಿ ಆಗಲ್ಲ, ಏನೂ ಇಲ್ಲ. ನಾವು ಮಾಡ್ದಾಗ ಹೇಗಿರತ್ತಲ್ವಾ, ತಿನ್ಬೇಕಾದ್ರೂ ಕೂಡ ಅದೇ ರೀತಿನೇ ಇರತ್ತೆ. ಸೊ ಉದ್ರುದ್ರಾಗಿರೋದ್ರಿಂದ ಆರಾಮಾಗಿ ಲಂಚ್ ಬಾಕ್ಸ್ ಹಾಕೊಡ್ಬೋದು. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿ ಮಕ್ಕಳಿಗೆ ಏನ್ ಲಂಚ್ ಹಾಕೊಡೋದು ಅನ್ನೋದೇ ಒಂದು ತಾಯಂದ್ರಿಗೆ ಒಂದ್ ದೊಡ್ಡ ಕನ್ಫ್ಯೂಷನ್ ಆಗಿರತ್ತೆ. ಸೊ ಈ ತರ ಒಂದ್ಸಲ ಟ್ರೈ ಮಾಡಿ. ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಕಡಾಯಿನ ಇಟ್ಕೊಂಡಿದೀನಿ. ಇದು ನನ್ ಮಗಳಿಗೋಸ್ಕರ ನಾನು ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇವತ್ತು ನಿಮ್ಗೂ ಕೂಡ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿರೋದು. ಫಸ್ಟ್ ನೀವು ಒಂದ್ 2ರಿಂದ 3 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ನಂತರ ಮೊಟ್ಟೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನಿಲ್ಲಿ 2 ಮೊಟ್ಟೆ ತಗೊಂಡಿದೀನಿ. ನೀವು ಬೇಕಾದ್ರೆ 4, 5 ಎಷ್ಟು ಬೇಕಾದ್ರೂ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಮೊಟ್ಟೆನ ತಗೊಳ್ಳಿ. ಬಟ್ ತುಂಬಾ ಜಾಸ್ತಿನೂ ಹಾಕೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಜಾಸ್ತಿ ನೀವೇನಾದ್ರೂ ಮೊಟ್ಟೆ ಹಾಕಿದ್ರಿ ಅಂತ ಅಂದ್ರೆ ಶಾವ್ಗೆಗಿಂತ ಜಾಸ್ತಿ ಬರೀ ಮೊಟ್ಟೆನೆ ಸಿಕ್ಕದಂಗ್ ಆಗತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಹಾಗೇನೆ 2 ಮೊಟ್ಟೆ ಹಾಕಿದ ನಂತರ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆಗೆ ಜಾಸ್ತಿ ಉಪ್ಪು ಹಾಕೋದಕ್ಕೆ ಹೋಗ್ಬಿಡಿ, ಬೇಗ ಉಪ್ಪು ಆಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಹಾಕೊಳ್ಳಿ. ಫಸ್ಟಿಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಒಂದು 1/4 ಭಾಗದಷ್ಟು ಬೇಯಿಸ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನೀವು ತುಂಬಾ ಕಂಪ್ಲೀಟ್ ಆಗಿ ಬೇಯಿಸ್ಕೊತೀವಿ ಇವಾಗ್ಲೇ ಅಂದ್ರೂ ಕೂಡ ನೀವು ಬೇಯಿಸ್ಕೋಬಹುದು. ಆದ್ರೆ ಇದನ್ನ ಹೀಗೆ ಆಮ್ಲೆಟ್ ತರ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿ ಇದನ್ನ ಒಡಿಬೇಕು. ಆಯ್ತಾ? ತುಂಬಾ ಪುಡಿ ಪುಡಿ ಮಾಡ್ಬೇಡಿ. ಒಂದ್ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಇರ್ಲಿ. ತುಂಬಾ ಪುಡಿ ಪುಡಿ ಮಾಡ್ಬಿಟ್ರೆ ಬಾಯಿಗೆ ಸಿಗೋದಿಲ್ಲ, ಮತ್ತೆ ನಾವು ಅದಕ್ಕೆ ಮೊಟ್ಟೆ ಹಾಕಿದೀವಿ ಅಂತಾನು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ದಪ್ಪ ದಪ್ಪದಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಪೀಸಸ್ ಎಲ್ಲ ದಪ್ಪನೇ ಇರ್ಲಿ. ನೀವು ಬೇಕಂದ್ರೆ ಇದನ್ನ ಸ್ಟೀಮ್ ಮಾಡಿ ಅದನ್ನ ಬೇಕಾದ್ರೆ ಪನ್ನೀರ್ ತರ ಕ್ಯೂಬ್ಸ್ ತರಾನು ಕಟ್ ಮಾಡಿ ಕೂಡ ಮಾಡ್ಕೋಬಹುದು. ಮಕ್ಕಳಿಗೆ ಹಾಗೂ ಇಷ್ಟ ಆಗತ್ತೆ, ಹಾಗೆ ಇದೇ ತರಾನು ಇಷ್ಟ ಆಗತ್ತೆ. ನಂತರ ಇದಕ್ಕೆ ಒಂದ್ 1/4 ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೇನೆ 1/4 ಚಮಚ ಆಗುವಷ್ಟು ಧನಿಯಾ ಪೌಡರ್ ನ ಸೇರಿಸ್ಕೊಂಡಿದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದಿವಾಗ ಆಗಿದೆ, ಇಷ್ಟ ಆದ್ರೆ ಸಾಕು. ಒಂದ್ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಎಗ್ಗು ಅಂದ್ಬಿಟ್ಟು ನಾನು ಇಷ್ಟಕ್ಕೇನೆ ಸ್ಟಾಪ್ ಮಾಡಿದೀನಿ. ನೀವ್ ಇನ್ನೂ ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬಹುದು. ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಫಸ್ಟೇನೆ. ನಾನ್ ಮೊದ್ಲೇ ಹೇಳ್ದಂಗೆ ನಿಮ್ಗೆ ಏನಾದ್ರೂ ಈ ತರ ಆಮ್ಲೆಟ್ ಬೇಡ ಅಂತ ಅಂದ್ರೆ ನೀವು ಒಂದ್ ಬೌಲ್ ಅಲ್ಲಿ ಮೊಟ್ಟೆನ ಒಡೆದು ಹಾಕ್ಬಿಟ್ಟು ಅದನ್ನ ಸ್ಟೀಮ್ ಮಾಡಿ ಒಂದ್ 5 ನಿಮಿಷ. ಅವಾಗ ಅದು ನಿಮ್ಗೆ ಪನ್ನೀರ್ ತರ ರೌಂಡ್ ಶೇಪ್ ಅಲ್ಲೇ ಇರತ್ತೆ. ಬಟ್ ನೀವ್ ಅದನ್ನ ಪನ್ನೀರ್ ತರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾವ್ ಎಣ್ಣೆಗೆ ಹೇಗೆ ಎಗ್ ನ ಹಾಕಿದ್ವಿ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಗ್ ನ ಹಾಕ್ಬಿಟ್ಟು ನೀವು ಫ್ರೈ ಮಾಡ್ಕೋಬಹುದು. ಸೊ ಇವಾಗ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ 1/2 ಕಪ್ ಆಗುವಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಅಂದ್ರೆ 1 ಈರುಳ್ಳಿನ ತಗೊಂಡಿದ್ದೀನಿ. ನಿಮ್ ಮಕ್ಕಳಿಗೆ ಏನಾದ್ರೂ ನೀವು ವೆಜಿಟೇಬಲ್ಸ್ ಜಾಸ್ತಿ ಕೊಡ್ಬೇಕು ಅಂತ ಅಂದ್ರೆ ಬೇಕಾದ್ರೆ ನೀವು ಇದ್ರಲ್ಲಿ ಬಟಾಣಿ ಹಾಕೊಳ್ಬಹುದು, ಹಾಗೇನೆ ಬೇರೆ ಬೇರೆ ಬೀನ್ಸ್ ಈ ತರದ್ದು ಯಾವ್ದೆಲ್ಲ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಇದೆ ಅದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಇವಾಗ ನಾನು ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೆ ಕ್ಯಾರೆಟ್ ಇದಿಷ್ಟನ್ನು ತಗೊಂಡಿದ್ದೀನಿ. 1 ಕ್ಯಾರೆಟ್ ತಗೊಂಡಿದ್ದೀನಿ, ಸಣ್ಣ ಸೈಜ್ದು 1 ಕ್ಯಾಪ್ಸಿಕಮ್, ಹಾಗೇನೆ ಸ್ಮಾಲ್ ಸೈಜ್ದು 1 ಈರುಳ್ಳಿನ ತಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡ್ಕೊಳ್ಳಿ. ಈ ತರಾನೇ ಏನಾದ್ರೂ ನೀವು ಉದ್ದ ಕಟ್ ಮಾಡ್ಬಿಟ್ರೆ ಅಷ್ಟೊಂದ್ ಚೆನ್ನಾಗಿರೋದಿಲ್ಲ ಇದಕ್ಕೆ. ಹಂಗೆ ತಿನ್ಬೇಕಾದ್ರೂ ಅಷ್ಟೇ ಅಷ್ಟೊಂದ್ ಮಜವಾಗಿರಲ್ಲ. ಸೊ ಹಾಗಾಗಿ ಆದಷ್ಟು ಈ ತರ ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾಗಿದೆ ಅಲ್ವಾ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಏನಾದ್ರು ಇವಾಗ ಎಣ್ಣೆ ಏನಾದ್ರು ಕಡಿಮೆ ಆಯ್ತು ಅನ್ಸಿದ್ರೆ ನೀವು ಬೇಕಾದ್ರೆ ಹಾಕೋಬಹುದು ಇನ್ನೊಂಚೂರು. ನಾನ್ ಮೊದ್ಲೇ ಜಾಸ್ತಿ ಎಣ್ಣೆ ಹಾಕೊಂಡಿದ್ರಿಂದ ಮತ್ತೆ ಇನ್ನೊಂದ್ಸಲ ಎಣ್ಣೆ ಹಾಕೋಕ್ ಹೋಗಿಲ್ಲ, ಅದೇ ಎಣ್ಣೆ ಸಾಕಾಯ್ತು ನನ್ಗೆ. ಹಂಗಾಗಿ ನೀವು ಬೇಕಾದ್ರೆ ಎಣ್ಣೆ ಬದಲಾಗಿ ಬೆಣ್ಣೆ ಕೂಡ ಸೇರಿಸ್ಕೊಳ್ಬಹುದು. ತುಂಬಾ ಜಾಸ್ತಿ ಬೆಣ್ಣೆ ತುಪ್ಪ ಇಷ್ಟ ಪಡ್ತಾರಲ್ವಾ ಅವ್ರಿಗೆ ಬೆಣ್ಣೆಯಿಂದಾನೇ ಮಾಡ್ಕೊಡಿ. ಇಲ್ಲ ಮಾಮೂಲಿ ಹಂಗೇನೆ ಇರ್ಲಿ ಅನ್ನೋದಾದ್ರೆ ಇದೇ ತರ ಎಣ್ಣೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ತುಂಬಾ ಬೇಯೋ ಅವಶ್ಯಕತೆನೇ ಇಲ್ಲ ಇದ್ರಲ್ಲಿ. ಒಂದ್ 1/2 ಭಾಗದಷ್ಟು ಬೆಂದ್ರೆ ಸಾಕು. ತುಂಬಾ ಬೆಂದ್ಬಿಟ್ರೆ ನಮ್ಗೆ ಅಷ್ಟೊಂದು ಬಾಯಿಗೆ ಸಿಗೋದಿಲ್ಲ, ಮತ್ತೆ ವೆಜಿಟೇಬಲ್ಸ್ ತಿಂತಾ ಇದೀವಿ ಅನ್ನೋ ಫೀಲ್ ಕೂಡ ಆಗಲ್ಲ. ಸೊ ಹಾಗಾಗಿ
ಫ್ರೈಡ್ ರೈಸ್ಗೆ ನೀವು ನೋಡಿರ್ಬೋದು ಜಾಸ್ತಿಯಾಗಿ ವೆಜಿಟೇಬಲ್ಸ್ ನ ಬೇಯಿಸೋದಿಲ್ಲ. ಸೊ ಒಂದ್ ಅರ್ಧ ಇಲ್ಲ ಮುಕ್ಕಾಲ್ ಭಾಗದಷ್ಟು ಅಷ್ಟೇ ವೆಜಿಟೇಬಲ್ಸ್ ನ ಬೇಯಿಸ್ಕೋಬೇಕಾಗತ್ತೆ. ಅಂಡ್ ಇದು ಮಾರ್ನಿಂಗ್ ರೊಟೀನ್ ಅಲ್ಲಿ ನಿಮ್ಗೆ ತುಂಬಾನೇ ಕ್ವಿಕ್ ಆಗಿ ಆಗುವಂತದ್ದು, ಒಂದ್ 5 ನಿಮಿಷದೊಳಗಡೆ ಆಗೋಗುತ್ತೆ. ಹಾಗೇನೆ ಇದು ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ನಾನು ಮೊದ್ಲೇ ಶಾವ್ಗೆನ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟಿದೀನಿ. ಸೊ ಹಾಗಾಗಿ ಅದ್ರದ್ದು ವಿಡಿಯೋನ ಅಂದ್ರೆ ಆ ವಿಡಿಯೋನ ಹಾಕಿಲ್ಲ ನಾನು ಅಷ್ಟೇನೆ. ನೀವು ಅಷ್ಟೇನೆ ಇದನ್ನ ಪ್ರಿಪೇರ್ ಮಾಡೋದಕ್ಕೂ ಮೊದ್ಲೇ, ಅಂದ್ರೆ ನಾವು ಎಗ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವಾ, ಅದಕ್ಕಿಂತ ಮೊದ್ಲೇ ನೀವು ಒಂದ್ ಸ್ವಲ್ಪ ಪಾತ್ರೆನಲ್ಲಿ ನೀರ್ ಇಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕಿ ನೀರ್ ಕುದಿ ಬಂದ್ಮೇಲೆ ಮಾಮೂಲಿ ಪಾಯಸಕ್ಕೆ ಬಳಸ್ತೀವಲ್ವಾ ಶಾವ್ಗೆ, ಅದೇ ಶಾವ್ಗೆನ ಹಾಕೊಂಡು ಒಂದು ಮುಕ್ಕಾಲ್ ಭಾಗದಷ್ಟು ಅದನ್ನ ಬೇಯಿಸ್ಬಿಟ್ಟು ಒಂದು ಜಾಲರಿಗೆ ಅದನ್ನ ಎತ್ತಿಟ್ಕೊಳ್ಳಿ. ಅದಕ್ಕೆ ಒಂದ್ ಸ್ವಲ್ಪ ತಣ್ಣೀರನ್ನ ಹಾಕಿ ನೀಟಾಗಿ ಅದನ್ನ ಕೂಲ್ ಮಾಡಿ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಂಡಿರಿ, ಆಯ್ತಾ. ಅದಾದ ನಂತರ ನೀವು ಇದನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಇವಾಗ ಇದಕ್ಕೆ ಸ್ಪೈಸಸ್ ನ ಆಡ್ ಮಾಡಿದೀನಿ. 1/4 ಚಮಚ ಧನಿಯಾ ಪೌಡರು, 1/4 ಚಮಚ ಖಾರದ ಪುಡಿ, ಹಾಗೇನೆ ಒಂದ್ ಸ್ವಲ್ಪ ಆಗುವಷ್ಟು ಪೆಪ್ಪರ್ ಪುಡಿ, ಹಾಗೇನೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀನಿ. ನಾವು ಮೊದ್ಲೇ ಮೊಟ್ಟೆಗೂ ಉಪ್ಪು ಹಾಕಿದೀವಿ, ಶಾವ್ಗೆ ಬೇಯುವಾಗ್ಲೂ ಉಪ್ಪನ್ನ ಹಾಕೊಂಡಿದೀವಿ. ಹಾಗಾಗಿ ಇವಾಗ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಎಲ್ಲಾ ಜಾಗದಲ್ಲೂ ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ. ಅಕಸ್ಮಾತ್ ಚಪ್ಪೆ ಆದ್ರೆ ನೀವು ಲಾಸ್ಟ್ ಅಲ್ಲಿ ಕೂಡ ಸೇರಿಸ್ಕೊಳ್ಬಹುದು. ಇವಾಗ ಒಂದು 1/4 ಚಮಚ ಆಗುವಷ್ಟು ವಿನಿಗರ್ ನ ಹಾಕಿದೀನಿ, ಹಾಗೇನೆ 1/4 ಚಮಚ ಆಗುವಷ್ಟು ಸೋಯಾ ಸಾಸ್ ಅನ್ನ ಸೇರಿಸ್ಕೊಂಡಿದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದೇನೆ, ಸೊ ಹಾಗಾಗಿ ಇದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ 1/4 ಚಮಚ ಆಗುವಷ್ಟು ಗರಂ ಮಸಾಲಾನ ಹಾಕೊಂಡಿದೀನಿ. ಸೊ ಇದನ್ನೆಲ್ಲ ಹಾಕಿದ ನಂತರ ಇದನ್ನ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂತ ಅಂದ್ರೆ ನಾವು ಹಾಕಿರುವಂತಹ ಮಸಾಲ ಏನಿದೆ ಅದೆಲ್ಲ ಚೆನ್ನಾಗಿ ಇದ್ರಲ್ಲಿ ಫ್ರೈ ಆಗ್ಬೇಕು. ಸೊ ಆ ಒಂದ್ ಕಾರಣಕ್ಕೋಸ್ಕರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಸಾಸು ಮತ್ತೆ ವಿನಿಗರ್ ಹಾಕ್ತಿವಲ್ವಾ, ಅದನ್ನ ಹಾಕಿದ್ರೇನೆ ನಮ್ಗೆ ಈ ರೋಡ್ ಸೈಡ್ ಅಲ್ಲಿ ಸಿಗೋ ತರ ಫ್ರೈಡ್ ರೈಸ್ ಆತರ ಒಂಥರ ಆ ಫೀಲ್ ಕೊಡತ್ತೆ ಅದು. ಸೊ ಹಾಗಾಗಿ ಅದನ್ನ ಹಾಕಿ ಅಂದೆ ಅಷ್ಟೇನೆ. ಇವಾಗ ನಾವು ಮೊದ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆ ನೋಡಿ, ನಾನು ಮೊದ್ಲೇ ಹೇಳ್ದೆ ಪೀಸಸ್ ದಪ್ಪನೇ ಇರ್ಲಿ ಅಂತ. ಸೊ ಹಾಗಾಗಿ ನಾನು ಈ ತರ ಮಾಡ್ಕೊಂಡಿದೀನಿ, ನೀವು ಅಷ್ಟೇ ಇದೇ ತರಾನೇ ಮಾಡ್ಕೊಳ್ಳಿ. ಇವಾಗ ನಾನು ಮೊದ್ಲೇ ಚೆನ್ನಾಗಿ ಬೇಯಿಸಿಟ್ಕೊಂಡಿರುವಂತಹ ಶಾವ್ಗೆ ಏನಿದೆ ಅದು, ಮತ್ತೆ ನೀವು ಶಾವ್ಗೆ ಬೇಯಿಸ್ಬೇಕಾದ್ರೆ ಯಾವುದೇ ರೀತಿ ಅರ್ಶನ ಆಗ್ಲಿ ಕಲರ್ ಆಗ್ಲಿ ಏನೋ ಹಾಕೋದಕ್ ಹೋಗ್ಬೇಡಿ. ಅದು ನಾರ್ಮಲ್ ಆಗಿ ವೈಟ್ ಶಾವ್ಗೆ ಬರುತ್ತಲ್ವಾ ಪಾಯಸಕ್ಕೆಲ್ಲ ಬಳಸೋದು, ಅದನ್ನೇ ತಗೊಳ್ಳಿ. ನಾನು ತಣ್ಣೀರ್ ಹಾಕಿ ಇದನ್ನ ಕೂಲ್ ಮಾಡಿರೋದ್ರಿಂದ ಇದು ಇಷ್ಟೊಂದು ಉದ್ರುದ್ರಾಗಿದೆ. ನೀವು ಅಷ್ಟೇ ಶಾವ್ಗೆನ ಪಾತ್ರೆನಲ್ಲಿ ತುಂಬಾ ಜಾಸ್ತಿ ಬೇಯಿಸೋದಕ್ ಹೋಗ್ಬೇಡಿ. ತುಂಬಾ ಜಾಸ್ತಿ ಬೇಯಿಸಿದ್ರಿ ಅಂದ್ರೆ ಮುದ್ದೆ ಮುದ್ದೆ ತರ ಆಗತ್ತೆ. ಒಂದ್ ಮುಕ್ಕಾಲ್ ಭಾಗ ಅದು ಬೆಂದಿದೆ ಅಂದಿದ ತಕ್ಷಣನೇ ಸ್ಟವ್ನ ಆಫ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಅದಕ್ಕೆ ತಣ್ಣೀರ್ನ ಹಾಕೊಳ್ಳಿ. ಅವಾಗ ಮಾತ್ರನೇ ಶಾವ್ಗೆ ನಿಮ್ಗೆ ಇದೇ ತರ ಉದ್ರುದ್ರಾಗಿ ಬರುವಂತದ್ದು. ನೋಡ್ತಾ ಇದ್ದೀರಾ ಅಲ್ವಾ ನೀವು ಎಷ್ಟು ಉದ್ರುದ್ರಾಗಿದೆ ಅಂತ. ಸೊ ಈ ತರ ಆಗತ್ತೆ. ಹಾಗಾಗಿ ತಣ್ಣೀರನ್ನ ಹಾಕೊಂಡು ಕೂಲ್ ಮಾಡ್ಕೊಳ್ಳಿ. ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಶಾವ್ಗೆಗೆ ನಾವು ಹಾಕಿರುವಂತಹ ಎಲ್ಲಾ ಮಸಾಲ ಹಿಡಿಬೇಕು, ಮತ್ತೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಎಗ್ ಏನಿದೆ, ಮೊಟ್ಟೆ ಏನಿದೆ, ಅದು ಕೂಡ ಎಲ್ಲಾ ಕಡೆ ನೀಟಾಗಿ ಮಿಕ್ಸ್ ಆಗ್ಬೇಕು. ಆ ತರ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಅನ್ಕೋತೀರಾ ಶಾವ್ಗೆನ ಮಿಕ್ಸ್ ಮಾಡಕ್ ಆಗಲ್ಲ, ಮತ್ತೆ ಅಂಟ್ಕೊಳತ್ತೆ, ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಇದೆ ಅಂತೀರಾ. ಸೊ ನೋಡಿ, ನಾನ್ ನಿಮಗ್ ತೋರ್ಸ್ಕೊಂಡೇ ಮಾಡ್ತಾ ಇದ್ದೀನಿ. ಯಾವ್ದು ತರ ಅಂಟೋದಾಗ್ಲಿ ಅಥವಾ ಬೇರೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ಇವಾಗ ಇದ್ರ ಮೇಲ್ಗಡೆ ಮತ್ತೆ ಒಂದ್ 1/4 ಚಮಚ ನಾನು ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ, ಖಾರದ ಪುಡಿ. ಯಾಕಂದ್ರೆ ಶಾವ್ಗೆಗೆ ಒಂದ್ ಸ್ವಲ್ಪ ಜಾಸ್ತಿ ಸ್ಪೈಸಸ್ ಆಗಿ ಹಿಡಿಲಿ ಅಂತ. ಮಕ್ಳಿಗೆ ಕೊಡೋದಾದ್ರೆ ನೀವು ಜಾಸ್ತಿ ಖಾರದ ಪುಡಿನ ಹಾಕೋದಕ್ ಹೋಗ್ಬೇಡಿ. ನನ್ ಮಗಳು ಸ್ವಲ್ಪ ಖಾರನ ಜಾಸ್ತಿ ತಿನ್ನೋದ್ರಿಂದ ನಾನು ಹಾಕಿದೀನಿ ಅಷ್ಟೇ. ನಿಮ್ ಮನೇಲಿ ಮಕ್ಳು ಖಾರನ ತಿನ್ನೋದಿಲ್ಲ, ತುಂಬಾ ಕಡಿಮೆ ತಿಂತಾರೆ ಅಂತ ಅಂದ್ರೆ ನೀವು ಆಡ್ ಮಾಡೋದಕ್ ಹೋಗ್ಬೇಡಿ. ನಾನ್ ಲಾಸ್ಟ್ ಅಲ್ಲಿ ಸ್ವಲ್ಪ ಖಾರ ಇರ್ಲಿ ಅಂತ ನಾನೇ ಹಾಕೊಂಡಿದ್ದು. ಸೊ ಇವಾಗ ಇನ್ನ ಒಂದ್ ರೌಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಮತ್ತೆ ನಾನು ಇದು ಎಷ್ಟು ಉದ್ರುದ್ರಾಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಅದಕ್ಕೂ ಮೊದ್ಲು ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡೋಣ. ನೀವು ಬೇಕಾದ್ರೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಬರುತ್ತಲ್ವಾ, ಈರುಳ್ಳಿ ಹೂವು, ಈರುಳ್ಳಿ ಸೋಗು ಅಂತ ಏನ್ ಕರಿತೀವಿ, ನೀವು ಅದನ್ನ ಕೂಡ ಹಾಕೊಳ್ಬಹುದು. ಅದನ್ನ ಹಾಕಿದ್ರೆ ನಮ್ಗೆ ಅಂದ್ರೆ ನಮ್ಮ ಇಂಡಿಯನ್ಸ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅದಕ್ಕೋಸ್ಕರನೇ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ನೀವೇನಾದ್ರೂ ಸ್ಪ್ರಿಂಗ್ ಆನಿಯನ್ ಇಷ್ಟ ಪಡ್ತೀರಾ ಅಂತ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆಗೆ ನೀವು ಸೇರಿಸ್ಕೊಳ್ಳಿ. ನಾನಿವಾಗ ಬರೀ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ.
ಇದನ್ನ ನೀವು ಶಾವ್ಗೆ ಎಲ್ಲ ಹಾಕಿದ್ಮೇಲೆ ಎಷ್ಟು ಹೊತ್ತು ಕುಕ್ ಮಾಡ್ಬೇಕು ಅಂತ ಕೇಳೋದಾದ್ರೆ ಜಾಸ್ತಿ ಹೊತ್ತು ಏನು ಬೇಡ, ಒಂದ್ 2 ಸಲ ಇದನ್ನ ನೀವು ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಜಸ್ಟ್ 1 ನಿಮಿಷಗಳ ಕಾಲ ನೀವು ಬಿಸಿ ಮಾಡಿದ್ರೆ ಸಾಕು. ಮೊದ್ಲೇ ನಾವು ಶಾವ್ಗೆನ ಬೇಯಿಸಿ ಎತ್ತಿ ಇಟ್ಕೊಂಡಿರೋದ್ರಿಂದ ಮತ್ತೆ ತುಂಬಾ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ವಾ. ತರಕಾರಿ ಎಲ್ಲ ಬೆಂದಿರತ್ತೆ, ಮೊಟ್ಟೆ ಕೂಡ ಬೆಂದಿರತ್ತೆ. ಸೊ ಹಾಗಾಗಿ ತುಂಬಾ ಹೊತ್ತು ಏನು ಬೇಡ. ಸೊ ಇವಾಗ ಇದು ಆಲ್ರೆಡಿ ಆಗೋಗಿದೆ. ಫೈನಲ್ ಆಗಿ ಇದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಹಾಕ್ಬೇಕಾಗಿದೆ, ಅದೇನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೋಡಿ, ಇಷ್ಟು ಉದ್ರುದ್ರಾಗಿದೆ ಶಾವ್ಗೆ. ಸೊ ಹಾಗಾಗಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ. ಈ ತರ ಶಾವ್ಗೆಲ್ ಮಾಡಿರೋದ್ರಿಂದಾನೇ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ. ಅದ್ರಲ್ಲೂ ನಾವು ಮೊಟ್ಟೆ ಹಾಕಿರೋದ್ರಿಂದ ಇನ್ನೂ ಇಷ್ಟ ಪಡ್ತಾರೆ. ನೀವು ವೆಜಿಟೇರಿಯನ್ ಆಗಿದ್ರೆ ನೀವು ಮೊಟ್ಟೆ ಬದಲಾಗಿ ಪನ್ನೀರ್ನ ಯೂಸ್ ಮಾಡಿ. ಪನ್ನೀರು ಬೇಡ ಅಂತ ಅಂದ್ರೆ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬಹುದು. ಪ್ಲೇನ್ ಆಗಿ ಫ್ರೈಡ್ ರೈಸ್ ತರನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇಷ್ಟು ಉದ್ರುದ್ರಾಗಿದೆ. ಲಾಸ್ಟ್ ಅಲ್ಲಿ ನಾನಿಲ್ಲಿ ಒಂದು 1/4 ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಂಬೆಹಣ್ಣು ರಸ ಲಾಸ್ಟ್ ಅಲ್ಲಿ ಹಾಕಿದ್ರೇನೆ ನಿಮ್ಗೆ ಟೇಸ್ಟ್ ಬರೋದು. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಒಂದು 2ರಿಂದ 3 ಡ್ರಾಪ್ ಆಗುವಷ್ಟು ನಿಂಬೆಹಣ್ಣು ರಸನ ಹಾಕೊಂಡು ಮತ್ತೆ ಒಂದ್ಸಲ ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಶಾವ್ಗೆ ಎಗ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗೋಗತ್ತೆ. ತುಂಬಾನೇ ಚೆನ್ನಾಗಿರತ್ತೆ. ಮಾಮೂಲಿಯಾಗಿ ನಾವು ಫ್ರೈಡ್ ರೈಸ್ ತಿಂತೀವಲ್ವಾ, ಅದಕ್ಕಿಂತ ಸಖತ್ತಾಗಿರತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಮಕ್ಕಳಿಗೂ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸಬ್ರು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ. ನಾನ್ ಸಿಗ್ತೀನಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ.